ನಡೆಯಾಡುವ ದೇವರು ತಂದೆ ತಾಯಿ ಇವರು ಮಹತ್ವವನ್ನು ನಾಟಕದ ಮೂಲಕ ತಿಳಿಸಲು ಬರುತ್ತಿದ್ದಾರೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಅತ್ತಿರಿ ಚಾ ತೋರಿ ಹೂವ ರೀ ಏನ್ರಿ ಚಾ ತೋರಿ ಏ ಸೋನು ಚಾ ಕುಪ್ಪ ಹಾಕಿನ ಹಿಂಗ್ಯಾಕಾಗೈತಿದ ಇಲ್ರಿ ಅತ್ಯಾರ ಚಾ ಕುಪ್ಪ ಹಾಕಿಲ್ರಿ ಏನ್ರಿ ಚಾ ಕುಪ್ಪಾಗೈತನ್ರಿ ಬಾ ಕುಡ್ದ್ ನೋಡ್ಬಾ ನಿಮ್ಮ ಅಪ್ಪ ಹಿಂಗ ಕಲ್ಸ್ಯಾರನ ಅತ್ಯಾರ ನಮ್ಮ ಅಪ್ಪಗೆ ಏನೋ ನೋಡ್ಕೊಬಿಡ್ರಿ ನಾ ಹಿಂಗ ಕಾಸು ಹಾಕಿ ಕುಡಿತಿದ್ರ ಕುಡ್ರಿ ಇಲ್ಲಾಂದ್ರ ಬಿಡ್ರಿ ನನಗ ಹಿಂಗಂತಿ ತಡಿ ನನ್ನ ಮಗಗೆ ಹೇಳಿ ಮಾಡಿಸ್ತೇನೆ ನಿನ್ನ ಅಯ್ಯ ಹೋಗ ಮುದ್ಕಿ ನೀ ಹೇಳಕ್ಕಿಂದ್ರ ಮೊದ್ಲು ನಾನ ಹೇಳ್ತೀನಿ ಸೋನು ರಕ್ಷು ಬಾ ಆಟ ಆಡೋಣ ಅವ್ವ ಅಲ್ಲೇ ಬಾಬು ಜೊತೆ ನೋಡಿ ತೊಗೊಂಬರ್ರಿ ಬರ್ರಿ 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 ಆಟ ಆಡೋಣ ಕುಂತ ಆಟ ಆಡೋಣ್ರಿ ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಆಡೋಣ್ರಿ ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಬೌನಾರ್ ಬಡಕ್ನಾರ್ ಕೈ ಕೈ ಧೂಳ್ ಕೈ ಪಂಚಮ್ ಕಟ್ಟಿ ಹನುಮ ವಾಸಲೆ ಬರುಮ ತಿಪ್ಪಿ ಮೇಲೆ ಕೋಲಿ ರಗತ ಬೋಲಿ ಗೊತ್ತೈತಿಲ್ಲ ರೀ ಏನ್ರಿ ನೀನ್ ಹೇಳಿದ್ನಲ್ಲ ಹೋಗಿ ಬರ್ತೀನಿ ಹೋಗ್ ಬಾ ಸೋನು ಮಮ್ಮಿ ಎಲ್ಲ ಉಂಟಾರ ಹೋಗುನ್ ಬಾ ಅಕ್ಕ ಮಮ್ಮಿ ಮಮ್ಮಿ ನಾವು ಬರ್ತೇವೆ ಮಮ್ಮಿ ಇಲ್ಲ ನಿಮ್ಮ ಪಪ್ಪ ನಿಮ್ಮನ್ನ ಸ್ಕೂಲಿಗೆ ಬಿಟ್ಟು ಬರ್ತಾರ ನೀವು ಬರುಲಾಗೆ ಬಂದಿರ್ತೀನಿ ಈ ಸೋನು ನೀವು ಅರಿಬಿ ಚಂದಾಗ ಅವನ ಸೀರೆ ಉಟ್ಕೊಂಡು ಹೋಗ ಹಂಗ್ಯಾಕೆ ಹೊಂಟಿ ಇಲ್ರಿ ಅತ್ತರ ನಾ ಕಿಟಿ ಪಾರ್ಟಿಗೆ ಹೊಂಟೇನ್ರಿ ಅಲ್ಲೆಲ್ಲ ಫ್ಯಾಷನ್ ಡ್ರೆಸ್ ಹಾಕೊಂಡು ಬಂದಿರ್ತಾರ್ರಿ ಸೀರೆ ಗಿರಿ ಎಲ್ಲ ಹಳಿ ಫ್ಯಾಷನ್ ಆಗ್ಯಾವ್ರಿ ಈಗ ಹೌದು ನೀ ಅಲ್ಲೋಗಿ ಏನು ಮಾಡ್ತಿ ನಿನ್ನ ಕೆಲಸ ಏನೈತಲ್ಲಿ ಹೋಗಿದ್ಮೇಲೆ ಸ್ಟೇಟಸ್ ಹಾಕ್ತೇನೆ ನೋಡಿರಂತ್ರಿ ಏನು ಸ್ಟೇಟಸ್ ಏನು ಅಲ್ಪ ನಿನಗರ ಹೇಳಾಕ್ ಬರಂಗಿಲ್ಲನ ಚಂದಾಗ ಹೋಗಂತ ಹೇಳಕ್ಕಿಗೆ ಹಾಕೊಂಡೋದ್ರ ಬಿಡವ ಈಗಿನ ನಿನ್ ಮನ್ದಾಗ ಅಂತವ ನಡೆಯಕತ್ತವು ನೀವೆಲ್ಲ ನಮ್ಮ ಮಾತು ಕೇಳ್ತೀರಿ ನೀನು ಹಿಂಗ ಆಯ್ತು ಹಂಗ ರೀ ನನಗಂಕರ ಮನ್ಯಾಗ ಇರುವುದು ಆಗುದಿಲ್ಲ ಅತ್ತಿನಾರ ಇರ್ಬೇಕು ಇಲ್ಲ ನಾನಾರ ಇರ್ಬೇಕು ಹಂಗಾದ್ರೆ ಹಂಗ ಸೋನು ಇಬ್ರು ಅಂದ್ಕೊಂಡು ಹೋಗ್ಬೇಕಲ್ಲ ನಂಗ ಆಗುದಿಲ್ಲ ನೀವು ಸುಮ್ಮನೆ ಇರಿ ಮಕ್ಕಳು ಕರ್ಕೊಂಡು ಇರ್ತೇನಂದ್ರೆ ಇರಿ ನಾ ತವ್ರ ಮನಿಗೆ ಹೋಗ್ತೇನಿ ಹಂಗಂದ್ರೆ ನಮ್ಮ ಅವ್ವನ ಯಾರು ಇಟ್ಕೋಬೇಕೀಗ ಈ ಕಿಟ್ಟಿ ಪಾಟಿಗೆ ಹೋಗಿದ್ನಲ್ಲ ನಮ್ಮ ಫ್ರೆಂಡಿನ ಅತ್ತಿನೂ ರುದ್ರಾಶ್ರಮದಾಗ ಬಿಟ್ಟು ಬಂದಾರ ನಾವು ಬಿಟ್ಟು ಬರೋಣಂತ ಸುಮ್ಮನೆ ಇರ್ರಿ ನಾ ಅವ್ವಾಗೀಗ ಹೆಂಗಂತಾರ ಹೇಳಿ ಅದನ್ನ ನಿಮ್ಮ ಕೆಲ್ಸದ ಮೇಲೆ ಹೊರದೇಶಕ್ಕೆ ಹೋಗೋದು ಬಂದೈತೆ ಅಂತ ಹೇಳ್ರಿ ಸ್ವಲ್ಪ ದಿನದ ಮೆಟ್ಟಿಗಂತ ಅಷ್ಟೇ ಹೇಳ್ರಿಲ್ಲ ಹೆಂಗೆ ಹೇಳಿ ನಾ ಈಗ ಹೋಗ್ರಿ ನಡಿತೈತಿ ಹಂಗ್ಯಾಕೆ ಮಾಡಕ್ ಕುಂತಿಪ್ಪ ಆರಾಮಿಲ್ಲನ ಹಂಗೇನಿಲ್ಲವ ನಿಂಗೊಂದು ವಿಷಯ ಹೇಳ್ಬೇಕಾಗಿತ್ತು ಏನದು ನಾವು ಕೆಲ್ಸದ ಮ್ಯಾಗಂತ ಹೊರದೇಶಕ್ಕೆ ಹೊಂಟೇವಿ ಅದಕ್ಕೆ ನೀನು ಸ್ವಲ್ಪ ದಿನ ಏನದು ಚಂದ ಹೇಳಪ್ಪ ಅರ್ಥ ಆಗುವಂಗ ನಿನ್ನ ಸ್ವಲ್ಪ ದಿನ ರುದ್ರಾಶ್ರಮದಾಗ ಬಿಡ್ಬೇಕಂತ ಮಾಡಿದ್ವಿ ಅಷ್ಟಾನ ಹೋ ಬರಲ್ಲ ನಿಮ್ಗಿಂತ ಹೆಚ್ಚಿಂದ ಏನೈತೆ ನಮಗ ನಮ್ಮ ಅವ್ವ ನೋಡಿದ್ರೆ ನಂಗೆ ಇಷ್ಟು ಪ್ರೀತಿ ಮಾಡತ್ತಲ್ಲ ಆದ್ರೆ ಈಗ ನನಗೆ ಬೇರೆ ಆಪ್ಷನ್ನೇ ಇಲ್ಲ ಅವ್ವ ಹೋಗುನ ಹಾಪ ಹೋಗುನ ಅತ್ತೇರಿ ಹೋಗುನ್ರಿ ಹೋಗುನ ಬರ್ತೀನಿ ತೋಪ ಅವಾಗಿವಾಗ ಫೋನ್ ಹಚ್ಚ್ರಿ ಒಂದು ಸ್ವಲ್ಪ ಮಕ್ಳ ಮೇಲೆ ಜಾಯ್ಕಿರ್ಲಿ ತಗೋವ ಆಸ್ತಿರ್ತೇವೆ ಬರ್ತೀನಿ ತೋಪ ಅಯ್ಯೋ ಯಾರೋ ಇನ್ನೊಬ್ರು ಬಂದ್ರು ನಮ್ಮ ಕುಟುಂಬಕ್ಕೆ ಬಾಜಿ ಇವಾಗ ಬಂದ್ಯಾ ನನ್ನ ಮಗ ಕೆಲ್ಸದ ಮೇಲೆ ಹೊರದೇಶಕ್ಕೆ ಹೊಂಟಾನ ಅದಕ್ಕೆ ನಾನು ಒಂದಿಷ್ಟು ದಿನ ಇಲ್ಲೇ ಬಿಟ್ಟು ಹೋಗ್ಯಾನ ಅವಾಗ ಇವಾಗ ಫೋನು ಮಾಡ್ತೇನಂದಾನ
2 ದಿನ ಅಲ್ವಾ, ನಾವು ಜೀವನ ಪೂರ್ತಿ ಇಲ್ಲೇ ಇರೋದಕ್ಕತಿ. ನನ್ನ ಮಗನು ಹೊರದೇಶಕ್ಕೆ ಹೋಗ್ಯಾನ ಡಾಕ್ಟರ್ ಹಾಕೇನಂತಂದು. ನನ್ನ ಮಗ ಎಲ್ಲಾರ ಮಗಕ್ಕಿಂತ ಅಲ್ಲ, ನನ್ನ ಮಗ ಭಾಳ ಒಳ್ಳೆಯವದಾನ. ನನ್ನ ಹೊಳ್ ಕರ್ಕೊಂಡು ಹೋಗಕ್ಕೆ ಬರ್ತಾನ. ಅವಾಗಿವಾಗ ಫೋನು ಹಚ್ತಾನ. ಬರ್ಲಿ, ಇಲ್ಲೇ ನಾವು ಇರ್ತೇವೆ, ನೀವು ಇರಿ ಅಂತ ಎಲ್ಲರೂ ಸೇರಿ ಕೂಡಿರೋಣಂತ. ಆಯ್ತಪ್ಪ. ಅಯ್ಯಯ್ಯಯ್ಯ, ಭಾಗ್ಯಲಕ್ಷ್ಮಿ ಧಾರಾವಾಹಿನ ಬರುವಲ್ತ್ ನೋಡು. ಹಾ ಬಂತ ಅತ್ತೆ ಅಂತ ನೋಡಿ ಕ್ಯಾತ್ ಹೆಂಗದಾಳ. ಮಮ್ಮಿ ನಮಗೆ ತಿನ್ನಕ್ಕೆ ಏನಾದರೂ ಮಾಡಿಕೊಡು ಮಮ್ಮಿ. ಇಲ್ಲ, ನಿಮ್ಮ ಪಪ್ಪ ಬರ್ತಾರ, ಆರ್ಡ್ರ್ ಮಾಡ್ಸುನಂತ. ಮಮ್ಮಿ ಹೋಮ್ವರ್ಕ್ ಮಾಡಿಸ್ಬಾ ಮಮ್ಮಿ. ಇಲ್ಲ, ಇದು ಚಲೋ ಧಾರಾವಾಹಿ ಐತಿ, ಇದು ನೋಡಿ ಬರ್ತೆ, ನೀವು ಮಾಡಿ ಹೋರಿ. ಅಜ್ಜ ಇದ್ದಿದ್ರ ಕಥೆನೂ ಹೇಳ್ತಿದ್ರು, ಹೋಮ್ವರ್ಕು ಮಾಡಿಸ್ತಿದ್ರು. ಅಜ್ಜಿ ಇದ್ರ ತಿನ್ನಕ್ಕೆಲ್ಲ ಮಾಡ್ಕೊಡ್ತಿದ್ರು. ಅಯ್ಯ, ಅಡ್ವಿಟೇಜ್ ಬಂತ ನೋಡಿದ ಅಡ್ವಿಟೇಜ್. ನನ್ನ ಮಗ ಬರ್ತೀನಂದಿದ್ದ, ಇನ್ನಾದರೂ ಬರಲಿಲ್ಲ. ನನ್ನ ಮಗ ಒಂದಿಷ್ಟು ದಿನ ಬಿಟ್ಟು ಬರ್ತೀನಂದಿದ್ದ, ಇನ್ನೂ ಬಂದಿಲ್ಲ. ಅವಾಗಿವಾಗ ಫೋನು ಮಾಡ್ತೇನಂದಿದ್ದ, ಒಂದ್ಸಲೇನೂ ಫೋನು ಮಾಡಿಲ್ಲ. ಈ ವಯಸ್ಸಲ್ಲಿ ಪ್ರೀತಿ ವಾತ್ಸಲ್ಯ ಬಿಟ್ಟು ಏನರೋ ಕೇಳಿದ್ವಿ ನಾವು ನಿಮ್ಮನ್ನ. ನಾನು ನನ್ನ ಜೀವನದುದ್ದಕ್ಕೂ ನನ್ನ ಮಕ್ಕಳನ್ನೇ ಆಸ್ತಿ ಅನ್ಕೊಂಡು ಬೆಳೆಸಿದ್ದೆ. ಕಷ್ಟವಿದ್ದು ಕಷ್ಟವಿಲ್ಲದಾಗೆ ನೋಡ್ಕೊಂಡಿದ್ದೆ. ಕೊನೆಗೆ ನೀವು ಕೊಡೋದು ನನಗೆ ಇದೇನಾ? ನಿನಗೆ ಒಂದು ದಿನ ಬಂದು ಹೋಗು ಅಂತ ಅಷ್ಟೇ ಅಂದಿದ್ದೆ, ಇನ್ನಾದರೂ ಬಂದಿಲ್ಲ. ಇಲ್ಲಮ್ಮ, ಓನರ್ ಎಲ್ಲ ನ್ಯೂಸ್ ಪೇಪರಲ್ಲೆಲ್ಲ ಹಾಕ್ತಿದ್ದಾರೆ. ಬಂದರೂ ಬರ್ಬೋದು. ನಾನು ನಿನ್ನ ಮಗನ ಅಂತ ತಿಳ್ಕೊ. ಆಯ್ತಪ್ಪ. ಅಕ್ಕ ಇವತ್ತು ನಮ್ಮ ಶಾಲಾಗ ಪೇಪರ್ದಾಗ ಅಜ್ಜಿ ಫೋಟೋ ಕೊಟ್ಟಾರ. ನೋಡ್ತೀನಿ. ಅಜ್ಜಿನ ಪಪ್ಪ ರುದ್ರಾಶ್ರಮಕ್ಕೆ ಬಿಟ್ಟು ಬಂದಾರ. ಹೌದಾ? ಕೇಳ್ತೇನೆ ತಡಿ. ಪಪ್ಪ ನೀವು ಅಜ್ಜಿನ ರುದ್ರಾಶ್ರಮಕ್ಕೆ ಬಿಟ್ಟು ಬಂದಿರಿ? ಇಲ್ಲ. ಮತ್ತಿದ್ರಾಗ ಐತಲ್ಲ, ಅವರು ಸುಳ್ಳ ಕೊಟ್ಟಾರ. ಅದನ್ನ ನಾವು ಓದೇನೆಲ್ಲ ಇದ್ರಾಗ. ಅವ್ರು ಕೊಟ್ಟಿಲ್ಲ ಅಂತ ಹೇಳತ್ತೀನಿಲ್ಲ. ಪಪ್ಪ ನೀವು ಸುಳ್ಳು ಹೇಳತ್ತೀರಿ. ಅಜ್ಜಿನ ರುದ್ರಾಶ್ರಮಕ್ಕೆ ಸೇರಿಸಿ ಬಂದಿ. ನಾವು ದೊಡ್ಡವರಾದ್ಮೇಲೆ ನಿನ್ನ ಮಮ್ಮಿನ ಅಲ್ಲೇ ಬಿಟ್ಟು ಬರ್ತೇವೆ. ನಾ ಮಾಡಿ ತಪ್ಪು ನನಗೆ ಅರಿವಾಯ್ತು. ನಾವು ನಮ್ಮ ತಂದೆ ತಾಯಿನ ಬಿಟ್ಟು ಬಂದ್ರೆ ಮುಂದೆ ನಮ್ಮ ಮಕ್ಕಳು ನಮಗೆ ಬಿಟ್ಟು ಬರ್ತಾರ. ನನ್ನ ಮಗ ನನಗೆ ಬುದ್ಧಿ ಹೇಳಂಗಾತು. ಸಾತು, ನನಗೆ ಅಜ್ಜಿ ಬೇಕು. ರಶ್ಮಿ ಬಾರ. ಎಲ್ಲಿ ಹೊಂಟಿರಿ? ಎಲ್ಲಿ ಹೊಂಟೇನಾ? ಹೋಗಲ್ಲೇ ಹೊಂಟೇನಿ. ಬರಂಗಿದ್ರ ಬಾ, ಬಿಡಂಗಿದ್ರ ಬಿಡು. ಹ್ಞೂ ರೀ, ಬರ್ತೇನೆ. ಅಜ್ಜಿ ಅದಾರಕ್ಕ. ಅಜ್ಜಿ ಈಗ ಬಂದ್ರಿ? ನಿಮ್ಗೆ ಈಗ ನೆನಪಾತ್ ನಾನು. ಅವ್ವ ತಪ್ಪಾತವ್ವ, ಕ್ಷಮಿಸ್ಬಿಡವ್ವ. ಅತ್ಯಾರ ತಪ್ಪಾತ್ರಿ, ಸಮಿಶ್ರೀ. ಅವ್ವ ನಾ ಹಿಂಗೆ ಮಾಡಬಾರ್ದಾಗಿತ್ತವ್ವ. ನನ್ನ ಮಗ ನನಗೆ ಬುದ್ಧಿ ಹೇಳಂಗಾತವ್ವ. ನಮ್ಮ ದೊಡ್ಡ ತಪ್ಪಾತವ್ವ, ಕ್ಷಮಿಸ್ಬಿಡವ್ವ. ಇಲ್ಪ, ಇದ್ರಾಗ ನಂದು ತಪ್ಪೈತಿ. ಎದ್ದೇಳ್ರಿ, ನಾನು ಸೋನುಗ ಹಂಗೆ ಮಾಡಬಾರ್ದಾಗಿತ್ತು. ನಾನು ಆಕಿನ ನನ್ನ ಮಗಳ ಥರ ನೋಡ್ಕೊಂಡಿದ್ರ ನನಗೂ ಈ ಕಷ್ಟ ಬರ್ತಿದ್ದಿಲ್ಲ. ಇದ್ರಾಗ ನಂದು ತಪ್ಪೈತಿ. ಇಲ್ರಿ ಅತ್ತಾರ, ನಾನು ನಮ್ಮ ಅವ್ವನ ಕಡೆ ನೋಡ್ಕೊಂಡಿದ್ರೆ ನನಗೂ ಇದು ಆಗ್ತಿದ್ದಿಲ್ರಿ. ಅಜ್ಜಿ ಹೋಗುನ್ ಮನೆಗೆ. ಹಾಂ ಬಾ, ಹೋಗುಣ್ವಾ. ವೃದ್ಧಾಶ್ರಮ ಮಾಲೀಕ ನನ್ನ ಮಗ, ನನ್ನ ಹೆತ್ತ ಮಗ ಅಲ್ಲ.
ನಂಗೆ ಮಕ್ಕಳಾಗಲಿಲ್ಲ ಅನ್ನೋ ಕೊರಗಿನಿಂದ ನಾನು ಅನಾಥ ಆಶ್ರಮದಾಗಿಂದ ತಗೊಂಡು ಬಂದ ಸಾಕಿದ ಮಗ ಇವ. ಈಗ ಡಾಕ್ಟರ್ ಓದಿ ಜೊತೆಗೆ ಸಮಾಜ ಸೇವೆ ಮಾಡಕತ್ತಾನ. ತಂದೆ ತಾಯಿ ಪ್ರೀತಿ ಕಾಣದ ನನ್ನ ಮಗ ಇವಾಗ ವೃದ್ಧಾಶ್ರಮ ಎಲ್ಲ ತಂದೆ ತಾಯಿರನ್ನು ಅನಾಥ ಮಾಡ್ದೇನೆ ಅವರಿಗೆ ಪ್ರೀತಿ ಕೊಡ್ತಾನ. ಮಾತೃದೇವೋಭವ ಪಿತೃದೇವೋಭವ ಅನ್ನುವಂತೆ ನಾವು ನಮ್ಮ ತಂದೆ ತಾಯಿಯನ್ನು ದೇವರಂತೆ ಕಾಣಬೇಕು. ಆದರೆ ನಾವು ಬೇರೆ ದೇಶದ ಸಂಸ್ಕೃತಿಗೆ ಮಾರಿ ಹೋಗಿ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನೇ ಮರೆತಿದ್ದೇವೆ. ಮಕ್ಕಳಿಗೆ ರ್ಯಾಂಕ್ ಬರುವುದನ್ನೇ ಹೇಳುತ್ತೀರಿ, ಆದರೆ ಮಕ್ಕಳಿಗೆ ಸಂಸ್ಕೃತಿ ಸಂಸ್ಕಾರ ಜವಾಬ್ದಾರಿಗಳನ್ನು ಕಲಿಸಲಿಲ್ಲ. ಕೇವಲ ಅವರಿಗೆ ಸುಖವನ್ನೇ ಕೊಡುತ್ತೀರಿ, ಆದರೆ ಅವರಿಗೆ ಸಂಸ್ಕಾರ ಜವಾಬ್ದಾರಿಗಳನ್ನು ಕಲಿಸಿದರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಡುವಂಥ ಪರಿಸ್ಥಿತಿ ಬರುವುದಿಲ್ಲ. ದಯವಿಟ್ಟು ಎಲ್ಲರೂ ತಂದೆ ತಾಯಿಗಳನ್ನು ಗೌರವಿಸೋಣ. ಎಲ್ಲರೂ ಈಗ ಪ್ರಮಾಣ ಮಾಡಿಕೊಳ್ಳಿ, ನಿಮ್ಮ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕುವುದಿಲ್ಲ ಎಂದು. ಎಲ್ಲ ತಂದೆ ತಾಯಿಯರು ಮಕ್ಕಳನ್ನು ಕಲಿಸಿ ಹೊರದೇಶಕ್ಕೆ ಕಳುಹಿಸಿದರೆ, ಆದರೆ ಮಕ್ಕಳೇ ತಂದೆ ತಾಯಿಯನ್ನು ಪರದೇಶಿ ಮಾಡುವ ಸ್ಥಿತಿ ಆಗುತ್ತಿದೆ. ಎಲ್ಲ ಅತ್ತೆಯು ತನ್ನ ಸೊಸೆಯನ್ನು ತನ್ನ ಸ್ವಂತ ಮಗಳಂತೆ ಕಾಣಬೇಕು. ಹಾಗೆಯೇ ಎಲ್ಲ ಸೊಸೆಯು ಕೂಡ ತನ್ನ ಅತ್ತೆಯನ್ನು ತಾಯಿಯಂತೆ ನೋಡಿಕೊಳ್ಳಬೇಕು. ಎಲ್ಲರೂ ದಯವಿಟ್ಟು ತಂದೆ ತಾಯಿಯನ್ನು ಗೌರವಿಸಬೇಕು. ಹೇ ಇಷ್ಟಕ್ಕ ನಮ್ಮ ತಂದೆ ತಾಯಿ ಪ್ರೀತಿ ಮುಗ್ದತ್ತಂತ ತಿಳ್ಕೊಂಡಿರೇನ್ರಿ? ನಮ್ಮ ತಂದೆ ತಾಯಿಗೋಸ್ಕರ ನಾವು ಒಂದು ಹಾಡು ಕಟ್ಟೇವ್ರಿ, ಬರ್ರಿ ಎಲ್ಲಾರು ಕೂಡ ಹಾಡೋಣ. ಹರಿಸುವ ಹೃದಯಗಳೇ ಮರಗದಿರಿ, ಬದುಕು ಒಂದು ಹೋರಾಟ ತಿಳಿದಿರಿ. ಹರಿಸುವ ಹೃದಯಗಳೇ ಮರಗದಿರಿ, ಬದುಕು ಒಂದು ಹೋರಾಟ ತಿಳಿದಿರಿ. ದೇವರೆಂಬ ಗುಡಿಯಾಗ ದೇವರಿಲ್ಲ ನೋಡಲ್ಲಿ, ತಂದೆ ತಾಯಿ ದೇವರೆಂದು ಪೂಜೆ ಮಾಡುತ್ತೇವಿಲ್ಲಿ. RVSನಲ್ಲಿ ತಂದೆ ತಾಯಿ ಕಷ್ಟದಲ್ಲಿ ಭಾಗಿಯಾಗುತ್ತೇವ ಅವರ ಪ್ರತಿಯೊಂದು ನೋವಲ್ಲಿ. ಕೆಟಕಾಲ ಬಂದೈತಂತ ಹೊರ ಹಾಕಿ ಅವರನ್ನ, ಒಳ್ಳೆ ಕಾಲ ಬರದೈತಂತ ತಿಳಿದೀರಿ ಅವರನ್ನ. ಹಾಕುತ್ತೀರಿ ಅವರಿಗೆ ಶಾಪ, ಅವರು ಏನು ಮಾಡ್ಯಾರ ಪಾಪ. ಮನೆಗೆ ಅವರು ದೇವರ ಸ್ವರೂಪ ತಿಳ್ಕೊಂಡ ನಡಿರಪ್ಪ. ತಂದೆ ತಾಯಿ ಇಲ್ಲದ ಜೀವನ ಇಲ್ರಪ್ಪ, ಅವರ ತ್ಯಾಗ ಬಾಳ ಐತಿ ಕೇಳ್ರಪ್ಪ. ಹರಿಸುವ ಹೃದಯಗಳೇ ಮರಗದಿರಿ, ಬದುಕು ಒಂದು ಹೋರಾಟ ತಿಳಿದಿರಿ. ಬದುಕು ಒಂದು ಹೋರಾಟ ತಿಳಿದಿರಿ, ಬದುಕು ಒಂದು ಹೋರಾಟ ತಿಳಿದಿರಿ. ಧನ್ಯವಾದಗಳು. ಗುರುವಾದಳು ಸಂಸಾರ ಭಾರ ಎನಿಸಿ ಮಗ ಅಮ್ಮನಿಗೆ ರುದ್ರಾಶ್ರಮ ತೋರಿಸಿಬಿಟ್ಟನು. ದಯವಿಟ್ಟು ಯಾರು ಈ ಕೆಲಸವನ್ನು ಮಾಡಬೇಡಿ.